ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳು. ಮೀನಿಂಗ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ದ ರಿಸೋರ್ಸಸ್ ಯೂಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ಸಂಪನ್ಮೂಲಗಳು. ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಅಂಶಗಳು ಬೇಕು, ಆ ಅಂಶಗಳನ್ನು ನಾವು ಏನು ಅಂತ ಕರಿತಾ ಹೋಗ್ತೀವಿ, ಉತ್ಪಾದನಾ ಅಂಗಗಳು ಅಂತೇಳಿ ಕರಿತಾ ಹೋಗ್ತೀವಿ. ಉತ್ಪಾದನಾಂಗಗಳು. ಉತ್ಪಾದನಾಂಗಗಳಲ್ಲಿ 4 ಉತ್ಪಾದನಾಂಗಗಳನ್ನು ನೋಡ್ತಾ ಹೋಗ್ತೀವಿ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಆರ್ ಎಂಟರ್ಪ್ರನರ್. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಥವಾ ಉದ್ಯಮಿ. ಇದು 4ರಲ್ಲಿ ಮಕ್ಕಳೇ, ಇದನ್ನು ನೀವು ಎಕ್ಸಾಮಲ್ಲಿ ಕೇಳಿದಾಗ ಶಾರ್ಟಾಗಿ ಇದೊಂದನ್ನು ಮಾತ್ರ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ಬರಿಬೋದು. ಲ್ಯಾಂಡ್ ಅಂತ ಹೇಳಿದ್ರೆ ಏನು? ನಮ್ಮ ಈ ಕಾನ್ಸೆಪ್ಟಲ್ಲಿ ಲ್ಯಾಂಡ್ ಅಂತ ಹೇಳಿದ್ರೆ ನ್ಯಾಚುರಲ್ ರಿಸೋರ್ಸಸ್, ಒಂದು ವಸ್ತುವಿನ ಅಥವಾ ಒಂದು ಸೇವೆಯ ಉತ್ಪಾದನೆಗೆ ಬಳಸಲಾಗುವ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಯಾವುದೆಲ್ಲ ಬರುತ್ತೆ? ಅದು ವಾಟರ್ ಆಗಿರ್ಬೋದು, ನೀರಾಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಅಥವಾ ಮಿನರಲ್ಸ್, ಖನಿಜಗಳು, ನೀರು ಅಥವಾ ಸೌರಶಕ್ತಿ ಆಗಿರ್ಬೋದು, ಇದೆಲ್ಲವೂ ಸಹ ಲ್ಯಾಂಡಲ್ಲಿ ಬರುತ್ತೆ. ಸೆಕೆಂಡ್ ಒನ್ ಲೇಬರ್, ಶ್ರಮ ಅಂತ ಹೇಳಿದ್ರೆ ಹ್ಯೂಮನ್ ಎಫರ್ಟ್ಸ್, ಮಾನವನ ಬೌದ್ಧಿಕ ಅಥವಾ ದೈಹಿಕವಾದ ಶ್ರಮ. ಒಂದು ವಸ್ತು ಉತ್ಪಾದನೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಮನುಷ್ಯನ ಫಿಸಿಕಲ್ ಮತ್ತು ಮೆಂಟಲ್ ಎಫರ್ಟನ್ನು ಹಾಕ್ತಾ ಹೋಗ್ತಾನೆ, ಅದುವೇ ಲೇಬರ್ ಅಂತೇಳಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ರೈತರಾಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಅಥವಾ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇದೆಲ್ಲ ಲೇಬರಲ್ಲಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಕ್ಯಾಪಿಟಲ್, ಬಂಡವಾಳ. ಒಂದು ವಸ್ತು ಉತ್ಪಾದನೆಯಲ್ಲಿ ಬಳಸಲಾಗುವ ಮಾನವ ನಿರ್ಮಿತ ಸಂಪನ್ಮೂಲಗಳು, ಮ್ಯಾನ್ ಮೇಡ್ ರಿಸೋರ್ಸಸ್. ಯಾವುದೆಲ್ಲ? ಮೆಷಿನ್ಸ್ ಆಗಿರ್ಬೋದು, ಯಂತ್ರಗಳಾಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇನ್ನೂ ಏನಾದರೂ ಸಲಕರಣೆಗಳಾಗಿರ್ಬೋದು. ಈಗ ನಾನು ಒಂದು ಟೀಚರಲ್ವ, ಈಗ ನಾನು ಬಳಸುವಂಥ ಕ್ಯಾಪಿಟಲ್ ಯಾವುದೆಲ್ಲ? ಈ ಪೆನ್ ಆಗಿರ್ಬೋದು, ಈ ಬೋರ್ಡ್ ಆಗಿರ್ಬೋದು, ನನ್ನ ಮೊಬೈಲ್ ಫೋನ್ ಆಗಿರ್ಬೋದು, ಈ ಟ್ರೈಪೋರ್ಡ್ ಆಗಿರ್ಬೋದು, ಇದು ನನ್ನ ಕ್ಯಾಪಿಟಲ್ ಎನ್ನುವಂಥದ್ದು. ಕೊನೆಯದಾಗಿ ಆರ್ಗನೈಸೇಷನ್, ಸಂಘಟನೆ ಅಥವಾ ಉದ್ಯಮಿ, ಎಂಟರ್ಪ್ರನರ್ ಅಂತ ಹೇಳಿದ್ರೆ ಈ 3 ಸಹ ಸೇರಿಸಿ ಒಂದು ವಸ್ತು ಉತ್ಪಾದನೆ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾನೋ ಅಥವಾ ಹೂ ಟೇಕ್ಸ್ ದಿ ರಿಸ್ಕ್, ಅಪಾಯವನ್ನು ಎದುರಿಸಲಿಕ್ಕೆ ಯಾರು ಕೈಗೆತ್ತಿಕೊಳ್ಳುತ್ತಾರೋ ಅವರನ್ನು ನಾವೇನಂತ ಹೇಳ್ತೀವಿ? ಸಂಘಟನೆಗಾರ, ಎಂಟರ್ಪ್ರನರ್. ಉದಾಹರಣೆಗೆ ರೈತ, ಅವನು ಹೊಲದಲ್ಲಿ ಒಂದು ಬೆಳೆಯನ್ನು ಬೆಳೀತಾನೆ, ಅದರಿಂದ ಲಾಭ ಆದರೂ ನಷ್ಟ ಆದರೂ ಅವನದನ್ನು ಎದುರಿಸಲಿಕ್ಕೆ ರೆಡಿಯಾಗಿರ್ತಾನೆ, ಅವನನ್ನು ಸಂಘಟನೆಗಾರ ಅಂತ ಕರಿತೀವಿ. ಅಥವಾ ಫ್ಯಾಕ್ಟ್ರಿದು ಓನರ್ ಆಗಿರ್ಬೋದು, ಕಾರ್ಖಾನೆಯ ಮಾಲೀಕ, ಅಥವಾ ಒಂದು ಮೂವಿದು ಪ್ರೊಡ್ಯೂಸರ್ ಅಲ್ವಾ, ಇವರೆಲ್ಲರೂ ಸಹ ಆರ್ಗನೈಸೇಷನಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ಶಾರ್ಟಾಗಿ ಹೇಳ್ತಾ ಹೋಗ್ತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ LLCO, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನಾವು ಒಂದು ಪ್ರಾಡಕ್ಟನ್ನು ಈಗ ಉತ್ಪಾದನೆ ಮಾಡಬೇಕು. ಯಾವುದು? ಮೇಕಿಂಗ್ ಬ್ರೆಡ್ಡಿನ ತಯಾರಿ. ಇದರಲ್ಲಿ ಫಸ್ಟ್ ಒನ್ ಬರುವಂಥ ಲ್ಯಾಂಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬ್ರೆಡ್ಡಿಗೆ ನಾವು ಯೂಸ್ ಮಾಡುವಂತಹ ನೀರಾಗಿರ್ಬೋದು, ಅಥವಾ ವೀಟ್, ಗೋಧಿ ಆಗಿರ್ಬೋದು, ಇದು ಲ್ಯಾಂಡಿಗೆ ಎಕ್ಸಾಂಪಲ್. ಓಕೆನಾ? ಅದೇ ಥರ ಲೇಬರ್ಸ್, ನಾವು ಬ್ರೆಡ್ಡನ್ನು ತಯಾರು ಮಾಡಬೇಕಂತ ಹೇಳಿದ್ರೆ ತುಂಬ ಲೇಬರ್ಸ್, ಒಂದು ಬೇಕ್ರಿಯಲ್ಲಿ ತುಂಬ ಕೆಲಸದವರು ಇರ್ತಾರೆ, ಅವರದ್ದು ಐಡಿಯಾ ಆಗಿರ್ಬೋದು ಅಥವಾ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು. ಎಲ್ಲ ಹಿಟ್ಟನ್ನೆಲ್ಲ ಕಲಿಸ್ಬೇಕು ಅಲ್ವಾ, ದೈಹಿಕನೂ ಇದೆ, ಜೊತೆಯಲ್ಲಿ ಆ ಕೇಕನ್ನೆಲ್ಲ ತಯಾರು ಮಾಡುವಾಗ, ಬ್ರೆಡ್ಡನ್ನೆಲ್ಲ ತಯಾರು ಮಾಡುವಾಗ ಡಿಸೈನ್ಸ್ನ, ಅದೆಲ್ಲ ಮೆಂಟಲಿ ಅವರ ಎಫರ್ಟ್ ಆಗಿರ್ಬೋದು, ಅದು ಲೇಬರ್. 3ನೇದಾಗಿ ಕ್ಯಾಪಿಟಲ್, ಇಂಟ್ರೆಸ್ಟ್. ಅದರಲ್ಲಿ ಬರುವಂತಹ ಮಾನವ ನಿರ್ಮಿತ ವಸ್ತುಗಳು, ಬಂಡವಾಳಗಳು ಯಾವುದು? ಅದರಲ್ಲಿ ಮೈಕ್ರೋ ಓವನ್ ಬೇಕಾಗುತ್ತೆ, ಮಿಕ್ಸರ್, ಅದನ್ನು ಮಿಕ್ಸ್ ಮಾಡಲಿಕ್ಕಿರುವಂಥ ಟೂಲ್ಸ್ ಬೇಕಾಗಿರುತ್ತೆ, ಅದ್ರ ಜೊತೆಯಲ್ಲಿ ಎಲೆಕ್ಟ್ರಿಸಿಟಿ, ಕರೆಂಟ್ದು, ಅಲ್ಲಿ ಬೆಳಕು ಎನ್ನುವಂಥದ್ದು ಬೇಕಾಗುತ್ತೆ, ಇದೆಲ್ಲವೂ ಸಹ ಕ್ಯಾಪಿಟಲ್ ಆಗುತ್ತೆ. ಮತ್ತು ಒಂದು ಬೇಕ್ರಿ ಎನ್ನುವಂಥದ್ದು ಇದೆ, ಆ ಒಂದು ಬಿಲ್ಡಿಂಗ್, ಅದು ಸಹ ಕ್ಯಾಪಿಟಲ್. ನೆಕ್ಸ್ಟ್ ಆರ್ಗನೈಸೇಷನ್, ಇದು 3 ಸಹ ಒಂದು ಕಡೆ ಸೇರಿಸುವವನು ಯಾರು? ಅದರಲ್ಲಿ ಬರುವಂಥ ಎಲ್ಲ ರಿಸ್ಕನ್ನು ಎದುರಿಸಲಿಕ್ಕೂ ರೆಡಿ ಆಗಿರುವವನು ಯಾರು? ಆರ್ಗನೈಸೇಷನ್ ಅಥವಾ ಸಂಘಟನೆಗಾರ. ಇವರಿಗೆ ಸುಮ್ಮನೆ ಇಷ್ಟನ್ನು ಮಾಡ್ತಾರೆ, ಇವರಿಗೆ ಏನಾದರೂ ಒಂದು ಲಾಭ ಸಿಗಬೇಕಲ್ವಾ? ಲ್ಯಾಂಡ್ಗೆ ಯಾವತ್ತೂ ಸಿಗುವಂತಹ ರಿವಾರ್ಡ್ಸ್, ಪ್ರತಿಫಲ ಏನು ಅಂತ ಹೇಳಿದ್ರೆ ರೆಂಟ್, ಗೇಣಿ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಸೆಕೆಂಡ್ ಒನ್ ಲೇಬರ್ಗೆ ಯಾವತ್ತು ಕೂಲಿ ಸಿಗ್ತಾ ಹೋಗುತ್ತೆ, ವೇಜಸ್ ಸಿಗುತ್ತೆ, ದುಡ್ಡು ಬರುತ್ತೆ ಅಲ್ವಾ. ಕ್ಯಾಪಿಟಲ್ಗೆ ಸಿಗುವಂಥದ್ದು ಯಾವತ್ತು? ಇಂಟ್ರೆಸ್ಟ್ ಎನ್ನುವಂಥದ್ದು, ಬಡ್ಡಿ ಎನ್ನುವಂಥದ್ದು ಸಿಗುತ್ತೆ. ಅದಕ್ಕೆ ಇದೆಲ್ಲ ಸೇರಿಸೋ ಆರ್ಗನೈಸೇಷನ್ಗೆ ಪ್ರಾಫಿಟ್, ಲಾಭ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಯಾವತ್ತು ಲ್ಯಾಂಡ್ದು ರಿವಾರ್ಡ್ ರೆಂಟ್, ಲ್ಯಾಂಡ್ ರೆಂಟ್, ಲೇಬರ್ ವೇಜಸ್, ಕ್ಯಾಪಿಟಲ್ ಇಂಟ್ರೆಸ್ಟ್, ಆರ್ಗನೈಸೇಷನ್ ಪ್ರಾಫಿಟ್. ಇದು ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ, ಇದನ್ನು ತಿಳ್ಕೊಂಡಿರಬೇಕು.